ಎಸ್ಟಿ ಜನಾಂಗದ ಅಭಿವೃದ್ಧಿಗಾಗಿ ಮೀಸಲಿಟ್ಟಿದ್ದ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿನ 187 ಕೋಟಿ ರೂಪಾಯಿಗಳನ್ನು ಲೂಟಿ ಹೊಡೆದು ಸಂಪುಟದಿಂದ ವಜಾಗೊಂಡಿದ್ದ ಸಚಿವ ಬಿ ನಾಗೇಂದ್ರ ಅವರನ್ನು ಆರೋಪಗಳ ಖುಲಾಸೆ ಆಗದಿದ್ದರೂ ಅವರನ್ನು ಮತ್ತೆ ಸಂಪುಟಕ್ಕೆ ಸೇರಿಸಿ ಮತ್ತಷ್ಟು ಹಣ ಲೂಟಿ ಹೊಡೆಯಲು ಕಾಂಗ್ರೆಸ್ ಸರ್ಕಾರ ಅನುಕೂಲ ಮಾಡಿದೆ. ಇಂತಹ ಭ್ರಷ್ಟರನ್ನು ಕೂಡಲೇ ಸಂಪುಟದಿಂದ ಕೈಬಿಡಬೇಕೆಂದು ಆಗ್ರಹಿಸಿ ಕಲಬುರಗಿ ನಗರದ ಎಸ್ಪಿಪಿ ವೃತ್ತದಿಂದ ಬಿಜೆಪಿ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಿ ಟೈರ್ಗೆ ಬೆಂಕಿ ಹಚ್ಚಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ನಗರದ ಎಸ್ಪಿಪಿ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿ ನಂತರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ರಸ್ತೆ ತಡೆ ನಡೆಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು. ಕಾಂಗ್ರೆಸ್ನವರಿಗೆ ದೇಶಾಭಿಮಾನ ಮತ್ತು ಆತ್ಮಾಭಿಮಾನ ಜೊತೆಗೆ ನಾಚಿಕೆ ಇಲ್ಲ. ಭ್ರಷ್ಟರನ್ನು ಸಂಪುಟಕ್ಕೆ ಸೇರಿಸಿಕೊಳ್ಳುತ್ತಾರೆ. ಲೂಟಿಕೋರರನ್ನು, ಕೊಲೆಗಡಕರನ್ನು, ರಾಬರಿ ಮಾಡುವವರನ್ನು ಪ್ರೋತ್ಸಾಹಿಸುತ್ತಿದ್ದಾರೆ ಎಂಬುದಕ್ಕೆ ಸಂಪುಟದಲ್ಲಿ ನಾಗೇಂದ್ರರನ್ನ ಸೇರಿಸಿದೆ ತಾಜಾ ಉದಾಹರಣೆ ಎಂದು ಕಿಡಿಕಾರಿದರು. ನಾಗೇಂದ್ರನು ಸಂಪುಟದಿಂದ ವಜಾಗೊಳಿಸಲೇಬೇಕು. ನಾಗೇಂದ್ರ ಅವರನ್ನು ಸಚಿವ ಸಂಪುಟದಿಂದ ವಜಾಗೊಳಿಸಲೇಬೇಕು. ವಾಲ್ಮೀಕಿ ಹಣವನ್ನು ನುಂಗಿರುವ ನಾಗೇಂದ್ರನ್ನು ವಜಾಗೊಳಿಸಲೇಬೇಕು. ವಾಲ್ಮೀಕಿ ನಿಗಮದ ಹಣವನ್ನು ನುಂಗಿರುವ ಭ್ರಷ್ಟ ನಾಗೇಂದ್ರನ್ನು ಸರ್ಕಾರಕ್ಕೆ ವಾಲ್ಮೀಕಿ ಹಣವನ್ನು ನುಂಗಿರುವ ಸರ್ಕಾರಕ್ಕೆ ರಾಷ್ಟ್ರ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ಗೆ ವಾಲ್ಮೀಕಿ ನಿಗಮದ ಹಣ ನುಂಗಿದ ನಾಗೇಂದ್ರಗೆ ನಾಗೇಂದ್ರ ಅವರನ್ನು ಸಸ್ಪೆಂಡ್ ಮಾಡಿದ್ರು, ಮಂತ್ರಿಗಿರಿಯಿಂದ ವಜಾ ಮಾಡಿದ್ರು. ಹಿಂದೆ ಅವ್ರಿಗೆ ಮತ್ತೆ ಈ ಹೊಸ ಸರ್ಕಾರದಲ್ಲಿ ಮಂತ್ರಿ ಮಾಡಿದ್ದಾರೆ. ವಾಲ್ಮೀಕಿ ಹಗರಣ ಸಣ್ಣ ಹಗರಣ ಅಲ್ಲ, ಇದು ಎಲ್ಲ ಅತಿ ಹಿಂದುಳಿದ ಜನರ ದುಡ್ಡು. ಇವತ್ತು ಶೆಡ್ಯೂಲ್ ಟ್ರೈಬ್ ಕಮ್ಯುನಿಟಿಗಳಿಗೆ ಜೀವನ ನಡೆಸಲಿಕ್ಕೆ, ಶಿಕ್ಷಣಕ್ಕೆ ಮತ್ತು ಅಭಿವೃದ್ಧಿಗೆ ಆ ದುಡ್ಡೇನು ಇಟ್ಟಾರ, ಆ ದುಡ್ಡನ್ನು ನಿಗಮದಿಂದ ತೆಗೆದು ನೇರ ಎಲೆಕ್ಷನ್ಗಾಗಿ ಉಪಯೋಗ ಮಾಡಿದ್ದಾರೆ. ಆಫೀಸ್ಗಳಿಗೆ ಕೆಲ ಅಮಾಯಕ ಆಫೀಸರ್ಗಳಿಗೆ ಆ್ಯಕ್ಷನ್ ತೊಗೊಂಡಾರ, ಆಫೀಸರ್ ಸುಸೈಡ್ನು ಮಾಡ್ಕೊಂಡಾರ. ಅಂಥ ಒಂದು ದೊಡ್ಡ ಹಗರಣ ಅಧಿವೇಶನದಲ್ಲಿ ಸಿದ್ದರಾಮಯ್ಯ ಅವರು ಕೂಡ ಅದನ್ನು ಒಪ್ಕೊಂಡಾರ. ಇದು ಎಲ್ಲರಿಗೂ ಗೊತ್ತಿದ್ದ ಮಾತದ. ಅಂಥವರಿಗೆ ಮತ್ತೊಮ್ಮೆ ಮಂತ್ರಿ ಮಾಡ್ಯಾರ. ಅದಕ್ಕೆ ಭಾಳ ನಮಗೆ ನೋವಾಗ್ಯದ. ಇಡಿ ಎನ್ಕ್ವೈರಿ ಇನ್ನೂ ನಡೀತಾ ಇದೆ. ಅಂದರೆ ನಾವು ಏನೇ ಮಾಡಿದ್ರೆ ನಡೀತದೆ ಅಂತ ಹೇಳಿ ಆ ಕಾಂಗ್ರೆಸ್ ಸರ್ಕಾರ ಧೋರಣೆ ಇದೆ. ಇದು ಬಾರ್ ಘಡಿ ಮಂತ್ರಿ ಪ್ರಿಯಾಂಕ್ ಖರ್ಗೆ ಅವರು ಸಂವಿಧಾನ ಅಂತ ಮಾತಾಡ್ತಾರೆ. ಇವತ್ತು ಈ ಸಂವಿಧಾನ ವಿರೋಧಿ ಕೆಲಸ ಮಾಡಿದ
ಒಂದು ಈ ಪ್ರತಿಭಟನೆಯಲ್ಲಿ ಮಾಜಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್, ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್, ಅಮರನಾಥ್ ಪಾಟೀಲ್, ದತ್ತಾತ್ರೇಯ ಪಾಟೀಲ್ ರೇವೂರ್, ಬಾಬುರಾವ್ ಚೌಹಾಣ್, ವಿಜಯಕುಮಾರ್ ದೇಸಾಯಿ, ಬಿಜೆಪಿ ಜಿಲ್ಲಾಧ್ಯಕ್ಷ ಅಶೋಕ್ ಬಗ್ಲಿ, ಶಿವರಾಜ್ ಪಾಟೀಲ್ ರದ್ದೇವಡ್ಗಿ, ಮಲ್ಲಿಕಾರ್ಜುನ ಜನಕೇರಿ, ಬಸವರಾಜ ಬೆನ್ನೂರ್, ಡಾಕ್ಟರ್ ಸುವರ್ಣ ಪಾಟೀಲ್, ನಂದಾ, ಜಯಶ್ರೀ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್, ಇಎನ್ಟಿ, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ, ಸ್ಪೈನ್ ಸರ್ಜರೀಸ್ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್, ಎಸ್ಟಿಬಿಟಿ ಬಸ್ ಸ್ಟ್ಯಾಂಡ್, ದರ್ಗಾ ರೋಡ್, ಸಂತ್ರಸ್ವಾಡಿ, ಕಲಬುರಗಿ. ಮೊಬೈಲ್ ನಂಬರ್ 9060442345.